ಆತ್ಮೀಯ ಸ್ನೇಹಿತರೆ ಹಾಗೂ ಮುದ್ದು ವಿದ್ಯಾರ್ಥಿಗಳೇ, ಚಾಣಕ್ಯ ಟ್ಯೂಷನ್ ಕ್ಲಾಸಸ್ಗೆ ಆತ್ಮೀಯ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 8ನೇ ವರ್ಗದ NMMS ಪರೀಕ್ಷೆಗೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತವಾಗುವ ಸಮಾಜ ವಿಜ್ಞಾನ ವಿಷಯದ ಸಂಭವನೀಯ ಪ್ರಶ್ನೋತ್ತರಗಳನ್ನು ಚರ್ಚಿಸೋಣ. ಪ್ರಶ್ನೆ 1. ಭಾರತವು ಎಷ್ಟು ರಾಜ್ಯಗಳನ್ನು ಒಳಗೊಂಡಿದೆ? ಭಾರತವು 28 ರಾಜ್ಯಗಳನ್ನು ಒಳಗೊಂಡಿದೆ. 2. ಭಾರತವು ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳನ್ನು ಹೊಂದಿದೆ? ಉತ್ತರ: ಭಾರತವು 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಹೊಂದಿದೆ. ಕೇಂದ್ರ ಸರ್ಕಾರದ 3 ಅಂಗಗಳು ಯಾವುವು? ಕೇಂದ್ರ ಸರ್ಕಾರದ 3 ಅಂಗಗಳು ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. ಕೇಂದ್ರ ಶಾಸಕಾಂಗವನ್ನು ಏನೆಂದು ಕರೆಯುತ್ತಾರೆ? ಕೇಂದ್ರ ಶಾಸಕಾಂಗವನ್ನು ಸಂಸತ್ತು ಅಥವಾ ಪಾರ್ಲಿಮೆಂಟ್ ಎಂದು ಕರೆಯುತ್ತಾರೆ. ಭಾರತದ ಸಂಸತ್ತು ಎಷ್ಟು ಸದನಗಳನ್ನು ಒಳಗೊಂಡಿದೆ? ಭಾರತದ ಸಂಸತ್ತು 2 ಸದನಗಳನ್ನು ಒಳಗೊಂಡಿದೆ. ಒಂದು ಲೋಕಸಭೆ ಮತ್ತು ಇನ್ನೊಂದು ರಾಜ್ಯಸಭೆ. ಸಂಸತ್ತು ಭವನ ಎಲ್ಲಿದೆ? ಸಂಸತ್ತು ಭವನ ದೆಹಲಿಯಲ್ಲಿದೆ. ಸಂಸತ್ತಿನ ಕೆಳಮನೆ ಯಾವುದು? ಸಂಸತ್ತಿನ ಕೆಳಮನೆ ಲೋಕಸಭೆ. ಸಂಸತ್ತಿನ ಮೇಲ್ಮನೆ ಯಾವುದು? ಸಂಸತ್ತಿನ ಮೇಲ್ಮನೆ ರಾಜ್ಯಸಭೆ. ಲೋಕಸಭೆ ಸದಸ್ಯರ ಗರಿಷ್ಠ ಸಂಖ್ಯೆ ಎಷ್ಟು? 552. ರಾಜ್ಯಸಭೆ ಸದಸ್ಯರ ಸಂಖ್ಯೆ ಎಷ್ಟು? 250. ಲೋಕಸಭಾ ಸದಸ್ಯರಾಗಲು ಕನಿಷ್ಠ ಎಷ್ಟು ವಯಸ್ಸಾಗಿರಬೇಕು? ಲೋಕಸಭಾ ಸದಸ್ಯರಾಗಲು ಕನಿಷ್ಠ 25 ವರ್ಷ ವಯಸ್ಸಾಗಿರಬೇಕು. ರಾಜ್ಯಸಭಾ ಸದಸ್ಯರಾಗಲು ಕನಿಷ್ಠ ಎಷ್ಟು ವಯಸ್ಸಾಗಿರಬೇಕು? ರಾಜ್ಯಸಭಾ ಸದಸ್ಯರಾಗಲು ಕನಿಷ್ಠ 30 ವರ್ಷ ವಯಸ್ಸಾಗಿರಬೇಕು. ಲೋಕಸಭಾ ಸದಸ್ಯರ ಅಧಿಕಾರಾವಧಿ ಎಷ್ಟು? 5 ವರ್ಷ. ರಾಜ್ಯಸಭಾ ಸದಸ್ಯರ ಅಧಿಕಾರಾವಧಿ ಎಷ್ಟು? 6 ವರ್ಷ. ಪ್ರಸ್ತುತ ಲೋಕಸಭಾ ಅಧ್ಯಕ್ಷರು ಯಾರು? ಪ್ರಸ್ತುತ ಲೋಕಸಭಾ ಅಧ್ಯಕ್ಷರು ಓಂ ಬಿರ್ಲಾ. ರಾಜ್ಯಸಭಾ ಸಭಾಧ್ಯಕ್ಷರು ಯಾರಾಗಿರುತ್ತಾರೆ? ಉತ್ತರ: ಉಪರಾಷ್ಟ್ರಪತಿಯವರು ಆಗಿರುತ್ತಾರೆ. ಭಾರತದ ಪ್ರಪ್ರಥಮ ಪ್ರಜೆ ಯಾರು? ಉತ್ತರ: ರಾಷ್ಟ್ರಪತಿಯವರು. ಭಾರತದ ರಾಷ್ಟ್ರಪತಿಯಾಗಬೇಕಾದರೆ ಕನಿಷ್ಠ ಎಷ್ಟು ವಯಸ್ಸಾಗಿರಬೇಕು? ಉತ್ತರ: 35 ವರ್ಷ ವಯಸ್ಸಾಗಿರಬೇಕು. ಪ್ರಸ್ತುತ ಭಾರತದ ರಾಷ್ಟ್ರಪತಿ ಯಾರು? ಪ್ರಸ್ತುತ ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಪ್ರಸ್ತುತ ಭಾರತದ ಉಪರಾಷ್ಟ್ರಪತಿ ಯಾರು? ಪ್ರಸ್ತುತ ಭಾರತದ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್. ಭಾರತದ ಪ್ರಸ್ತುತ ಪ್ರಧಾನಮಂತ್ರಿ ಯಾರು? ಭಾರತದ ಪ್ರಸ್ತುತ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ಪ್ರಸ್ತುತ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಯಾರು? ಪ್ರಸ್ತುತ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಸಂಜೀವ್ ಖನ್ನಾ. ರಾಜ್ಯ ಸರ್ಕಾರದ ಕೆಳಮನೆ ಯಾವುದು? ಉತ್ತರ: ವಿಧಾನಸಭೆ. ರಾಜ್ಯ ಸರ್ಕಾರದ ಮೇಲ್ಮನೆ ಯಾವುದು? ವಿಧಾನ ಪರಿಷತ್ತು. ವಿಧಾನಸಭೆ ಸದಸ್ಯರ ಸಂಖ್ಯೆ ಎಷ್ಟು? ಉತ್ತರ: 224. ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆ ಎಷ್ಟು? ಉತ್ತರ: 75. ವಿಧಾನಸಭೆ ಸದಸ್ಯರಾಗಲು ಕನಿಷ್ಠ ಎಷ್ಟು ವಯಸ್ಸು ಆಗಿರಬೇಕು? ಉತ್ತರ: 25 ವರ್ಷ ವಯಸ್ಸಾಗಿರಬೇಕು. ವಿಧಾನ ಪರಿಷತ್ ಸದಸ್ಯರಾಗಲು ಕನಿಷ್ಠ ಎಷ್ಟು ವಯಸ್ಸಾಗಿರಬೇಕು? ಉತ್ತರ: 30 ವರ್ಷ ವಯಸ್ಸಾಗಿರಬೇಕು. ಪ್ರಸ್ತುತ ಕರ್ನಾಟಕದ ಮುಖ್ಯಮಂತ್ರಿ ಯಾರು? ಪ್ರಸ್ತುತ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಪ್ರಸ್ತುತ ಕರ್ನಾಟಕದ ರಾಜ್ಯಪಾಲರು ಯಾರು? ತಾವರ್ ಚಂದ್ ಗೆಹ್ಲೋಟ್.
ಪ್ರಸ್ತುತ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಯಾರು? ಪ್ರಸ್ತುತ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಎನ್.ವಿ. ಅಂಜಾರಿಯಾ. ಇದು ಭಾರತ ಸಂವಿಧಾನದ ಅಧಿಕಾರದ ಅಂಗಗಳ ಒಂದು ಚಿತ್ರಣವಿದೆ, ನೋಡಿ ವಿದ್ಯಾರ್ಥಿಗಳೇ. 32. ದೇಶದಲ್ಲಿ ಒಟ್ಟು ಎಷ್ಟು ಹೈಕೋರ್ಟ್ಗಳಿವೆ? ಉತ್ತರ 25. ಭಾರತವು ಎಷ್ಟು ಭೂಗಡಿ ಪ್ರದೇಶವನ್ನು ಹೊಂದಿದೆ? ಭಾರತವು ಒಟ್ಟು 15,200 ಕಿಲೋಮೀಟರ್ ಭೂಗಡಿ ಪ್ರದೇಶವನ್ನು ಹೊಂದಿದೆ. ಭಾರತದ ಎಷ್ಟು ಜಲಗಡಿ ಪ್ರದೇಶವನ್ನು ಹೊಂದಿದೆ? ಉತ್ತರ ಭಾರತವು 7,516.5 ಕಿಲೋಮೀಟರ್ ಜಲಗಡಿಯನ್ನು ಹೊಂದಿದೆ. ಇದು ದ್ವೀಪಗಳನ್ನು ಒಳಗೊಂಡಂತೆ 7,516 ಕಿಲೋಮೀಟರ್ ಒಳಗೊಂಡಿದೆ. ಆದರೆ ದ್ವೀಪಗಳನ್ನು ಹೊರತುಪಡಿಸಿ ಭಾರತದ ಜಲಗಡಿಯ ಒಟ್ಟು ಉದ್ದ 6,100 ಕಿಲೋಮೀಟರ್. ಭಾರತದ ರಕ್ಷಣಾ ವ್ಯವಸ್ಥೆಯ 3 ವಿಭಾಗಗಳನ್ನು ಹೆಸರಿಸಿ. ಭಾರತದ ರಕ್ಷಣಾ ವ್ಯವಸ್ಥೆಯು ಭೂಸೇನೆ, ನೌಕಾದಳ, ವಾಯುಪಡೆಗಳನ್ನು ಒಳಗೊಂಡಿದೆ. ಭಾರತದ ರಕ್ಷಣಾ ಪಡೆಗಳ ಸರ್ವೋಚ್ಚ ಅಧಿಕಾರ ಯಾರಿಗೆ ನೀಡಲಾಗಿದೆ? ಭಾರತದ ರಕ್ಷಣಾ ಪಡೆಗಳ ಸರ್ವೋಚ್ಚ ಅಧಿಕಾರ ಭಾರತದ ರಾಷ್ಟ್ರಪತಿಯವರಿಗೆ ನೀಡಲಾಗಿದೆ. ಭಾರತದ 3 ಪಡೆಗಳ ಪ್ರಧಾನ ಕಚೇರಿ ಎಲ್ಲಿದೆ? ಭಾರತದ 3 ಪಡೆಗಳ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ಭೂಸೇನೆಯ ಮುಖ್ಯಸ್ಥರನ್ನು ಏನೆಂದು ಕರೆಯುತ್ತಾರೆ? ದಂಡನಾಯಕ ಅಥವಾ ಜನರಲ್ ಎಂದು ಕರೆಯುತ್ತಾರೆ. ಭಾರತದ ನೌಕಾದಳದ ಮುಖ್ಯಸ್ಥರನ್ನು ಏನೆಂದು ಕರೆಯುತ್ತಾರೆ? ಅಡ್ಮಿರಲ್ ಎಂದು ಕರೆಯುತ್ತಾರೆ. ಭಾರತದ ವಾಯುಪಡೆಯ ಮುಖ್ಯಸ್ಥರನ್ನು ಏನೆಂದು ಕರೆಯುತ್ತಾರೆ? ಭಾರತದ ವಾಯುಪಡೆಯ ಮುಖ್ಯಸ್ಥರನ್ನು ಏರ್ ಚೀಫ್ ಮಾರ್ಷಲ್ ಎಂದು ಕರೆಯುತ್ತಾರೆ. ಭಾರತದ ನೆರೆಯ ದೇಶಗಳನ್ನು ಹೆಸರಿಸಿ. ಭಾರತದ ಉತ್ತರದಲ್ಲಿ ಚೀನಾ, ನೇಪಾಳ ಮತ್ತು ಭೂತಾನ್ ದೇಶಗಳಿವೆ. ಪೂರ್ವದಲ್ಲಿ ಬಾಂಗ್ಲಾದೇಶ್ ಮತ್ತು ಮಯನ್ಮಾರ್ಗಳಿವೆ. ವಾಯವ್ಯದಲ್ಲಿ ಪಾಕಿಸ್ತಾನ್, ದಕ್ಷಿಣದಲ್ಲಿ ಶ್ರೀಲಂಕಾ ದೇಶವಿದೆ. ಇವು ನಮ್ಮ ದೇಶದ 7 ನೆರೆಹೊರೆಯ ದೇಶಗಳಾಗಿವೆ. ಕಾರ್ಗಿಲ್ ಯುದ್ಧ ಯಾವ ದೇಶದ ಮಧ್ಯೆ ನಡೆಯಿತು ಮತ್ತು ಯಾವ ವರ್ಷ ನಡೆಯಿತು? ಕಾರ್ಗಿಲ್ ಯುದ್ಧ 1999ರಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ನಡೆಯಿತು. ಈ ಒಂದು ಯುದ್ಧದಲ್ಲಿ ಭಾರತ ವಿಜಯವನ್ನು ಸಾಧಿಸಿತು. ಜುಲೈ 26ರಂದು ಪ್ರತಿ ವರ್ಷ ಕಾರ್ಗಿಲ್ ವಿಜಯೋತ್ಸವ ದಿನವನ್ನು ಆಚರಿಸಲಾಗುತ್ತದೆ. ವಿಶ್ವಸಂಸ್ಥೆ ಸ್ಥಾಪನೆಯಾದ ವರ್ಷ ಯಾವುದು? ಅಕ್ಟೋಬರ್ 24, 1945. ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು? ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 193. ವಿಶ್ವಸಂಸ್ಥೆ ಸ್ಥಾಪನೆಯ ರೂವಾರಿಗಳು ಯಾರು? ವಿಶ್ವಸಂಸ್ಥೆಯ ಸ್ಥಾಪನೆಯ ರೂವಾರಿಗಳು ಅಮೆರಿಕಾದ ಎಫ್.ಡಿ. ರೂಸ್ವೆಲ್ಟ್, ಇಂಗ್ಲೆಂಡಿನ ಚರ್ಚಿಲ್, ರಷ್ಯಾದ ಸ್ಟಾಲಿನ್. ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ? ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಅಮೆರಿಕಾದ ನ್ಯೂಯಾರ್ಕ್ನಲ್ಲಿದೆ. ವಿಟೋ ಅಧಿಕಾರ ಹೊಂದಿದ ರಾಷ್ಟ್ರಗಳ ಸಂಖ್ಯೆ ಎಷ್ಟು? ಅವು ಯಾವುವು? ಅಂದರೆ ಭದ್ರತಾ ಸಮಿತಿಯ ಕಾಯಂ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 5. ಅಮೆರಿಕ, ರಷ್ಯಾ, ಬ್ರಿಟನ್, ಫ್ರಾನ್ಸ್ ಮತ್ತು ಚೀನಾ. ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಲ್ಲಿದೆ? ಅಂತಾರಾಷ್ಟ್ರೀಯ ನ್ಯಾಯಾಲಯ ನೆದರ್ಲ್ಯಾಂಡಿನ ಹೇಗ್ ನಗರದಲ್ಲಿದೆ. ವಿಶ್ವಸಂಸ್ಥೆಯ ಸಂಸತ್ತು ಯಾವುದು? ವಿಶ್ವಸಂಸ್ಥೆಯ ಸಂಸತ್ತು ಸಾಮಾನ್ಯ ಸಭೆ. ಮಾನವ ಹಕ್ಕುಗಳ ಘೋಷಣೆಯಾದ ವರ್ಷ ಯಾವುದು? ಮಾನವ ಹಕ್ಕುಗಳ ಘೋಷಣೆಯಾದ ವರ್ಷ 1948 ಡಿಸೆಂಬರ್ 10. ಸಾರ್ಕ್ ಸ್ಥಾಪನೆಯಾದ ವರ್ಷ ಯಾವುದು? 1985. ಸಾರ್ಕ್ನ ಪ್ರಧಾನ ಕಚೇರಿ ನೇಪಾಳನ ಕಠ್ಮಂಡುವಿನಲ್ಲಿದೆ. ಎನ್ಸಿಸಿಯ ಧ್ಯೇಯವಾಕ್ಯ ಯಾವುದು? ಎನ್ಸಿಸಿಯ ಧ್ಯೇಯವಾಕ್ಯ ಶಿಸ್ತು ಮತ್ತು ಒಗ್ಗಟ್ಟು.
ರೆಡ್ ಕ್ರಾಸ್ ಸಂಸ್ಥೆಯ ಧ್ಯೇಯ ವಾಕ್ಯ ಯಾವುದು? ಮಾನವೀಯತೆ ಮತ್ತು ಸ್ವಯಂ ಸೇವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.